ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಧ ಮಲ್ಲಪ್ಪ ಜೋತಾರ. ಆದ್ಮೇಲೆ ಭ್ರಷ್ಟಾಚಾರದ ಕುರಿತಾಗಿ BJP ಕಾಂಗ್ರೆಸ್ JDS ತನಕ ಕೆಸರು ಹೆಚ್ಚಾಟ. ನೀ ದೊಡ್ಡ ಕಳ್ಳ, ನೀ ದೊಡ್ಡ ಕಳ್ಳ, ನೀ ದೊಡ್ಡ ಭ್ರಷ್ಟ, ನೀ ದೊಡ್ಡ ಭ್ರಷ್ಟ, ಒಬ್ರಿಗೊಬ್ರು ಆರೋಪ. ಕೊಪ್ಪಳದಲ್ಲಿ ಹೋದೇನೋ ಮಾತಿನ ಬರದಲ್ಲೋ ಯಾವುದೇ ಬರದಲ್ಲೋ ಒಂದಿಷ್ಟು ದಿನ ಮಾತಾಡಿದ್ರು ಭ್ರಷ್ಟಾಚಾರದ ಬಗ್ಗೆ. ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇದ್ದ ರಾಜಕಾರಣಿಗಳಲ್ಲಿ ಸ್ವಲ್ಪ ಎತ್ತರದ ನೈತಿಕತೆ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಬಗ್ಗೆ ನಾವು ಹೇಳ್ಬೋದು. ಆರೋಪಗಳು ಇಲ್ಲ ಅಂತ ಅಲ್ಲ, ಆದರೆ ಇದ್ದಿದ್ರಲ್ಲಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಆ ದಿಶೆಯಲ್ಲಿ ನಾವು ವಿಚಾರ ಮಾಡ್ಬೋದು. ಅವ್ರು ಬಂದಿಲ್ಲ, ಅವರು ಕೊಪ್ಪಳದಲ್ಲಿ ಅಂದ ಮಾತನ್ನು ತಿರುಚಿ ಹೇಳ್ತಾ ಇದ್ದಾರೋ ನಿಜವಾಗಿ ಹಾಗೆ ಅಂದಿದ್ದಾರೋ ಆ ಮಾತು ಬೇರೆ. ನಮ್ಮ ಅಧ್ಯಕ್ಷರು BJPಯ ರಾಜ್ಯ BJPಯ ವಿಜೇಂದ್ರ ಅವರು ದೇಶದಲ್ಲಿಯೇ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಎಂದು ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟತೆಯ ಕರಾಳ ಮುಖವಾಡವನ್ನು ಬಯಲು ಮಾಡಿ ರಾಜ್ಯದ ಘನತೆ ಕುಗ್ಗಿರುವುದನ್ನು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಬಿಚ್ಚಿಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇದು ದೊಡ್ಡ ಆರೋಪನ ಇಲ್ಲಂತಲ್ಲ. ಆ ಆರೋಪ ಬಂದ ತಕ್ಷಣ ನಮ್ಮ ರಾಯರೆಡ್ಡಿ ಅವರು ಕ್ಲಿಯರೆನ್ಸ್ ಕೊಡಬೇಕಲ್ಲ. ಅದಕ್ಕೆ ನಾವು ಏನು ಅಂತಿದ್ದೀವಿ ಅಂತೇಳಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ ಎಂದು ನಾನು ಹೇಳಿಲ್ಲ. ಮಾಧ್ಯಮಗಳು ತಪ್ಪಾಗಿ ಅರ್ಥೈಸಿವೆ. ಆದರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ತೊಡೆದು ಹಾಕಲು ಶ್ರಮಿಸುತ್ತಿದ್ದಾರೆ ಅಂತ ಹೇಳಿಕೊಟ್ಟಿದ್ದಾರೆ. ಶ್ರಮಿಸುತ್ತಿದ್ದಾರೆ ಅಂದರೆ ಇಲ್ಲಂತಿಲ್ಲ, ಅತಿ ಕಡಿಮೆ ಐತಿ, ಉಳಿದವ್ರಿಗಿಂತ ಕಡಿಮೆ ಐತಿ ಅಂತೇಳಿ. ಆದರೆ JDS ನಿಖಿಲ್ ಕುಮಾರಸ್ವಾಮಿ ಅವರಾಯ್ತು, BJPಯ V ಸುನೀಲ್ ಕುಮಾರ್ ಅವರಾಯ್ತು, CT ರವಿ ಅವರಾಯ್ತು, ಜೋರ್ದಾರ ಅಟ್ಯಾಕ್ ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲ, ಭ್ರಷ್ಟಾಚಾರದ ನಂಬರ್ 1 ಅಂತ ಹೇಳಿದರು. ಭ್ರಷ್ಟಾಚಾರ ಭಾಳ ಆಗ್ಯದ. ಕಾಂಟ್ರಾಕ್ಟ್ದಾರರಿಂದ ನಾವು ಪಾಲಿ ತೋದಿದ್ದು ಇವಾಗ 60 ಕೆಳಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.